ತಳವಾರ ಸಮಾಜದ ಹಕ್ಕುಗಳಿಗಾಗಿ ಬೃಹತ್ ಪ್ರತಿಭಟನೆ, ಬೇಡಿಕೆ ಈಡೇರಿಕೆಗೆ ಶಾಸಕರ ಭರವಸೆ. ತಳವಾರ ಸಮಾಜದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘ ನೇತೃತ್ವದಲ್ಲಿ ಸೋಮವಾರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಶ್ರೀ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡು ಅಫಜಲಪುರ ತಹಶೀಲ್ದಾರರ ಕಚೇರಿವರೆಗೆ ಮೆರವಣಿಗೆ ರೂಪದಲ್ಲಿ ಸಾಗಿತು. ಹೋರಾಟಕ್ಕೆ ಬೆಂಬಲ ಸೂಚಿಸಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಭಾಗವಹಿಸಿದರು. ಪ್ರತಿಭಟನೆ ವೇಳೆ ಸ್ಥಳಕ್ಕೆ ಆಗಮಿಸಿದ ಅಫಜಲಪುರ ಶಾಸಕ ಎಂವೈ ಪಾಟೀಲ್ ಅವರು ನೈಜ ತಳವಾರ ಸಮುದಾಯದವರಿಗೆ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ನೀಡದೆ ವಿಳಂಬ ಮಾಡುತ್ತಿರುವ ಗ್ರೇಡ್ 2 ತಹಶೀಲ್ದಾರರನ್ನ ಬದಲಿಸಿ ನ್ಯಾಯ ಒದಗಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಮಾಜದ ಪ್ರತಿನಿಧಿಗಳು ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಶಾಸಕರಿಗೆ ಸಲ್ಲಿಸಿದರು. ಹೋರಾಟಗಾರರು ಮಾತನಾಡಿ, ಇದು ಅಂತ್ಯವಲ್ಲ, ಆರಂಭ. ತಳವಾರ ಸಮುದಾಯಕ್ಕೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯ ಯಶಸ್ಸಿಗೆ ಶ್ರಮಿಸಿದ ಎಲ್ಲ ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಗೆ ಸಂಘದ ಮುಖಂಡರು ಕೃತಜ್ಞತೆಯನ್ನು ಸಲ್ಲಿಸಿದರು. ದುರ್ಬಲರಾಗಿದ್ದಾರೆ, ಅಂತವರಿಗೆ ನ್ಯಾಯ ಕೊಡಬೇಕಂತ ಸಂವಿಧಾನದಾಗ ಹೇಳ್ಯಾರ. ಅಂತ ನ್ಯಾಯ ಕೇಳಕ್ ಬಂದಂತ ಎಲ್ಲ ಈ ವಾಲ್ಮೀಕಿ ತಳವಾರ ಸಮಾಜದ ಎಲ್ಲ ಬಂಧುಗಳಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ನಾವು ಇದೇ ಜನ ಕೇಳೋರಲ್ಲ, ತಹಸೀಲ್ ಆಫೀಸ್ ಮಾಡಿ ನೋಡಿದವ್ರೆ ಅದು. ನಮ್ಮ ಕೆಲಸ ಆಯ್ತು, ನಮ್ಮ ರಾಟಿ ಆಯ್ತು, ನಮ್ಮ ಹೊಲ ಆಯ್ತು, ನಾವು ಅಲ್ಲೇ ಇದ್ದೇವೆ. ಇವತ್ತು ಯಾಕೆ ಬಂದಿದ್ದೇವೆ ಅಂತಂದ್ರೆ ಸುಮಾರು 2021 ತಳವಾರಿಗೆ ಎಷ್ಟಿ ಕೊಡ್ಬೇಕಂತ ಗೆಜೆಟ್ನಾಗ ಬಂದವ. ಇದಕ್ಕೆಲ್ಲ ಎಷ್ಟು ವರ್ಷ ಆಯ್ತು? 5-6 ವರ್ಷ ಆಯ್ತು, ಇನ್ನ ನ್ಯಾಯ ಸಿಕ್ಕಿಲ್ಲ. ನಾವೆಲ್ಲ ಸರ್ವೆಗೆ ಹೋಗಿದ್ದೆವು. ಈ ಬುಡಕಟ್ಟು ಜನಾಂಗ ಇರ್ತದಲ್ಲ, ಆದಿವಾಸಿ ಜನಾಂಗದ ಮೊದಲು ನಾವು ಸರ್ವೆಗೆ ಹೋದಾಗ ಅಲ್ಲಿ ಆರ್ಥಿಕವಾಗಿ ಎಷ್ಟು ದುರ್ಬಲರಿದ್ರು, ಎಷ್ಟು ಅಮಾಯಕರಿದ್ರು ಅಷ್ಟೇ ನಮ್ಮ ಭಾಗದಲ್ಲಿ ತಳವಾರ ಸಮಾಜ ಆ ರೀತಿ ಇದೆ. ಇವತ್ತು ಅವ್ರು ಹೋರಾಟ ಮಾಡಿ ಎಷ್ಟೇ ತಗೊಂಡಿದ್ದಾರೆ, ಆದ್ರೆ ನಮಗ್ ಕೊಡ್ತಾ ಇಲ್ಲ. ನಾನ್ ನೋಡೀನಿ ಬಹಳ ಮಂದಿಗೆ ಅರ್ಥ ಆಗ್ತದೋ ಇಲ್ಲೋ, ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಏನೂ ಇಲ್ಲ, ನೀವು ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕಿದ ಮೇಲೆ ಅದು ತಲಾಟಿ ಬಲ್ಯಾಕ ಹೋಗ್ತದ.
ಗಿರ್ದವರ ಬಲ್ಲೆ ಹೋಗ್ತದ, ಗಿರ್ದವರ ತರಾಟಿ ಬರ್ತಾನ, ತರಾಟಿ ಊರಿಗೆ ಹೋಗ್ತಾನ, 4 ಮಂದಿ ಪಂಚರ್ ಕೇಳ್ತಾರ, ಅವ್ರು ತಡವಾರನ್ನ ಏನಾರ ಅಂತ ಕೇಳ್ತಾರ. ತಡವಾರನ ಅಂದ್ರೆ ಮುಚ್ಚುಮಡಿ ಸರ್ಟಿಫಿಕೇಟ್ ಕೊಡ್ಬೇಕಂತ ಕಾನೂನು ಹೇಳ್ತದ. ಮತ್ತೇನು ಹೇಳಲ್ಲ. ಮತ್ತೆ ಆನ್ಲೈನ್ದಾಗೆ ನೀವು ಚರ್ಚೆ ಮಾಡ್ತೀರಿ ಅಂದ್ರೆ ಆನ್ಲೈನ್ದಾಗ ಬರಲ್ಲ. ಪಂಚರ್ ಅಂದ್ರೆ ಎದಕ್ಕೆ ಇರ್ತಾರ ಅವ್ರಿಗೆ ಗೊತ್ತದ. ತಲವಾರ್ಕಿ ಯಾರು ಮಾಡ್ತಾರ, ಗೌಡ್ಕಿ ಯಾರು ಮಾಡ್ತಾರ, ಕುಡುಗಾಡ್ಕಿ ಯಾರಿಗೆ ಮಾಡ್ತಾರ. ಹಲವಾರು ಮಾಸವ ಘಟಕವನ್ನು ಕೂಡ ಗಮನ ವ್ಯಕ್ತಪಡಿಸಿದೆ. ಈ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ನಾವು ಬುತ್ತಿ ಹಾಕೋಕ ಅವ್ರಿಗೆ ಮನವಿ ಪತ್ರ ಕೊಡೋಕ ಬಂದಿಲ್ಲ ನಾವಿಲ್ಲಿ. ಈಗ ಆಲ್ರೆಡಿ ಒಂದು 8 ಹುಡುಗರು ನೈಜ ತಲವಾರಿಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಿಲ್ಲ. ಇವತ್ತ ಅವು 8 ಹುಡುಗರು ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು. ಒಂದು ವೇಳೆ ಅವ್ರು ಇಶ್ಯೂ ಮಾಡಿಲ್ಲ ಅಂದ್ರೆ ನಾವು ತಲವಾರಿ ಏನಿಲ್ಲ ನಾವು ಕೊಟ್ಟು ಮಾಡಬೇಕು. ಒಂದೇ ಕ್ವಶನ್ ನಮ್ಮದಲ್ಲಿ ನಾವು ತಲವಾರಿ ಏನಿಲ್ಲ, ನಾವು ಯಾವ ಜನಾಂಗದವರು, ನಾವು ಇಲ್ಲಿ ಇಂಡಿಯಾದಾಗ ಹುಟ್ಟಿವೇನು ಹುಟ್ಟಿಲ್ಲ, ನಾವು ಈಗ ಹೊರಗಿನ ದೇಶದಾಗ ಹುಟ್ಟಿವೆ, ಪಾಕಿಸ್ತಾನದಾಗ ಹುಟ್ಟಿವೆ ಅಂತ ಹೇಳ್ಬೇಕು ಅವ್ರು ನಮ್ಗ. ಇಲ್ಲಿ ನೆರೆ ಜಿಲ್ಲೆ ಆದಂತ ಬಿಜಾಪುರ್ ಮತ್ತು ಬಾಗಲಕೋಟೆ ಆದ್ಮೇಲೆ ಬೆಳಗಾವ್ ಎಲ್ಲಾ ಕಡೆಗೆ ಕೊಡ್ತಾರೆ. ನಮ್ ಗುಲ್ಬರ್ಗ ಮಾತ್ರ ಎಷ್ಟೇ ಸಮಸ್ಯೆ ಇದು. ನಾವು ಆ ತಲವಾರಿ ಯಾವ ತಲವಾರಿ ಇರುತ್ತೆ ದಂಡಿಗೆ ಹೇಳ್ತಾರೆ ನಮಗ. ಈಗ ನಮ್ಮ ಮಕ್ಕಳು ಈಗ ಸಿಇಟಿ ಹಾಕೋದು 22 ತಾರೀಕು ಲಾಸ್ಟ್ ಡೇಟ್ ಅವ. ಸಿಇಟಿ ಎಕ್ಸಾಮ್ ಆನ್ಲೈನ್ ಅರ್ಜಿ ತೋಲಾಗ್ಯಾವ ಎಷ್ಟಿತ್ತ. ಆ ಕಡೆ ನಾವು ಎಡೆಗೆ ಒಂದರದಲ್ಲಿಲ್ಲ, ಈ ಕಡೆ ಎಷ್ಟಿಲ್ಲ ಅನ್ನೋ ಸಮಸ್ಯೆ ಆಗಿದೆ ನಮ್ಮದು. ನಾವು ಇರೋದು 88 ಎಕ್ಸಿನಲ್ಲಿ ಇರುವ ತಲವಾರು ಒಂದೇ. 2020 ಗೆಜೆಟ್ ಆಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಪ್ರಕಾರ ನಾವು ಎಸ್ಟಿಗೆ ಪರಿಶಿಷ್ಟ ಪಟ್ಟಿಗೆ ಸೇರ್ಪಡೆಯಾಗಿವಿ. ನಾವು ಇದ್ದು ಒಂದೇ ತಲವಾರ. ನೀವು ಉದ್ದೇಶಪೂರ್ವಕವಾಗಿ 2-3 ತಲವಾರು ಸೃಷ್ಟಿ ಮಾಡಿ ನಮ್ಮ ತಲವಾರು ಸಮಾಜಕ್ಕೆ ಅನ್ಯಾಯ ಮಾಡಬೇಕಂತ ಶಾಸಕರೇ, ಅದಕ್ಕಾಗಿ ಇವತ್ತು ನಿಮ್ಮ ಮುಖಾಂತರ ಒಂದು 2 ಸರ್ಟಿಫಿಕೇಟ್ ಇಶ್ಯೂ ಮಾಡ್ರಿ. ಎಲ್ಲಾ ಜಿಲ್ಲಾದ ಎಲ್ಲಾ ಕಡೆ ಹೋಗ್ಬೇಕು. ನಮ್ಮ ಕಲಬುರಗಿ ಅಷ್ಟೇ ಮತ್ತೆ ಸಮಸ್ಯೆ ಅಂತ ಹೇಳಿ ಹೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ.